ಛೇ ಡಿಯರ್, ಎಂತ ಕೆಲಸ ಆಗೋಯ್ತು? ನಿನ್ ಬರ್ತ್ಡೇಗೆ ಗಿಫ್ಟ್ ಕೊಡೋಕೆ ಆಗಿಲ್ಲ, ವಿಶ್ ಕೂಡ ಮಾಡಿಲ್ಲ ಅಂತ ಆತ ಯುವತಿಗೆ ಕಾಲ್ ಮಾಡಿ ಡವ್ ಮಾಡಿದ್ದ. ಕೊನೆಗೆ ಬರ್ತ್ಡೇ ಪಾರ್ಟಿ ಮಾಡೋಣ ಬಾ ಅಂತ ಆಕೆಯನ್ನ ಕರೆಸಿಕೊಂಡಿದ್ದ. ಆದ್ರೆ ಫ್ರೆಂಡ್ ಅಂತ ಪಾರ್ಟಿಗೆ ಹೋದ ಆಕೆ ನರಕ ನೋಡಿದ್ದಾಳೆ. ಹಾಗಾದ್ರೆ ಅಲ್ಲಿ ಆಗಿದ್ದಾದ್ರೂ ಏನು? ಆ ಕಿರಾತಕರು ಎಂತಹ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಬರ್ತ್ಡೇ ಪಾರ್ಟಿಗೆ ಕರೆದ ಸ್ನೇಹಿತ ಅಂತ ಹೋದಾಕೆಗೆ ನರಕ. ಅವಳ ಮುಕ್ಕೋಕೆ ಕಿರಾತಕರು ಸ್ಕೆಚ್ ಹಾಕಿದ್ ಹೇಗೆ? ಅದು ಕಳೆದ ಜೂನ್ 30ನೇ ತಾರೀಕು ಇಡೀ ಸಂಜೆ ಹೊತ್ತಲ್ಲಿ ಆ ಯುವತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ರಿಸೀವ್ ಮಾಡಿ ಹೇಳು ಫ್ರೆಂಡ್ ಅಂತ ಮಾತನಾಡಿದ್ದಾಳೆ. ಸ್ನೇಹಿತ ಅಲ್ವಾ ಅಂತ ನಗ್ನಗ್ತಲೇ ಮಾತನಾಡಿದ್ಲು. ಆ ಕಡೆಯಿಂದ ಆ ಯುವಕ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದ. ಸಹಜವಾಗಿ ಯುವತಿಯು ಕೂಡ ಥ್ಯಾಂಕ್ಸ್ ಕಣೋ ಅಂದಿದ್ಲು. ಈ ವೇಳೆ ಆ ನೀಚ ಸ್ನೇಹಿತ ನಿನ್ನ ಬರ್ತ್ಡೇಗೆ ನಾನೇ ಪಾರ್ಟಿ ಕೊಡಿಸ್ತೀನಿ ಬಾ, ಗಿಫ್ಟ್ ತಂದಿದ್ದೀನಿ ಪ್ಲೀಸ್ ಬಾ ಅಂತ ನಿರ್ಜನ ಪ್ರದೇಶಕ್ಕೆ ಕರೆದಿದ್ದಾನೆ. ಇದು ಬೆಂಗಳೂರಿನ ಕನಕಪುರ ರಸ್ತೆಯ ತಲಗಟ್ಟಪುರ ಸಮೀಪವಿರೋ ಮಾರುತಿ ನಗರದ ಏರಿಯಾ. ರಾತ್ರಿ 7 ಗಂಟೆ ಸುಮಾರಿಗೆ ಇದೇ ಏರಿಯಾಕ್ಕೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಯುವತಿ ಆಗಮಿಸ್ತಾಳೆ. ಇಂತಹ ಪ್ಲೇಸಿಗೆ ರಾತ್ರಿ ಹೊತ್ತು ಯಾರೂ ಬರಲ್ಲ. ಆದರೆ ಆಕೆ ಸ್ನೇಹಿತನ ಮಾತು ನಂಬಿ, ಸ್ನೇಹಿತ ಒಳ್ಳೆಯವನು ಅಂತ ನಂಬಿ ಒಂಟಿಯಾಗಿ ಬಂದಿದ್ದಾಳೆ. ಈ ನಿರ್ಜನ ಪ್ರದೇಶದಲ್ಲಿ ಆ ಯುವತಿಯನ್ನ ವೆಲ್ಕಮ್ ಮಾಡಿದ್ದು ಈ ಕಾಮುಕರು. ಕುಂಬಳಕಾಯಿ ಮುಖದ ಈ ಕಿರಾತಕನ ಹೆಸರು ಅಮರೇಶ್ ಅಂತ. ಈ ಅಮರೇಶನ ನೀಚ ಸ್ನೇಹಿತನ ಹೆಸರು ಸೋಮಶೇಖರ್. ರಾಯಚೂರು ಮೂಲದ ಈ ನೀಚಾತಿ ನೀಚನ ತಲೆ ಬುದ್ಧಿ ರಕ್ತದಲ್ಲಿ ಇರೋದು ಬರೀ ಕಾಮ. ಬಟ್ ಇದನ್ನ ಅರಿಯದ ಆ ಯುವತಿ ಸ್ನೇಹ ಅನ್ನೋ ಒಂದೇ ಕಾರಣಕ್ಕೆ ಇವರು ಕರೆದಿದ್ದ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾಳೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆಕೆ ಫ್ರೆಂಡ್ ಒಬ್ನು ಸೋಮಶೇಖರ್ ಅಂತ ಇಲ್ಲಿ ತಲಗಟ್ಪುರ ಲಿಮಿಟ್ಸ್ ಅಲ್ಲಿ ವಾಸಿಯಾಗಿರ್ತಾನೆ. ಆಕೆಗೂ ಅವನಿಗೂ ಪರಿಚಯ ಇರ್ತೈತಿ. ಈ ಹಿಂದನೂ ಕೂಡ ಸುಮಾರು ಸಲ ಮೊಬೈಲ್ ಫೋನ್ ಮುಖಾಂತರ ಮಾತನಾಡೋದಾಗ್ಲಿ ಭೇಟಿ ಆಗೋದಾಗ್ಲಿ ಮಾಡಿರ್ತಾರೆ. ನಂತರ ಆಕೆದು 2 ದಿನ ಕೆಳಗಡೆ ಬರ್ತ್ಡೇ ಇರುತ್ತೆ. ಇವನು ಸೋಮಶೇಖರ್ಗೆ ಅಲ್ಲಿ ಹೋಗಿ ವಿಶ್ ಮಾಡ್ಲಿಕ್ಕೆ ಆಗಿರಲ್ಲ. ಸೊ ನೀನೇ ಹುಡುಗಿಗೆನೆ ನೀನೇ ಇಲ್ಲಿ ಬಾ, ನಾವು ಬರ್ಡೇ ಪಾರ್ಟಿ ಮಾಡೋಣ ಅಂತ ಆಕೆನ ಯಲಹಂಕದಿಂದ ತಲಗಟ್ಪುರ ಲಿಮಿಟ್ಸ್ ಗೆ ಬರ್ಲಿಕ್ಕೆ ಹೇಳ್ತಾನೆ. ಆಕೆ ಅದೇ ಅವ್ನು ಹೇಳಿದ ಪ್ರಕಾರ ದಿನಾಂಕ 30/6/2026 ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಇಲ್ಲಿ ತಲಗಟ್ಪುರ ಲಿಮಿಟ್ಸ್ ಗೆ ಹೋಟ್ಲ್ ಹತ್ರ ಬರ್ತಾಳೆ. ಸ್ನೇಹದ ಹೆಸರಲ್ಲಿ ಯುವತಿ ಮುಕ್ಕಿದ. ಕೂಲ್ ಡ್ರಿಂಕ್ ಸಂಚು, ಕಾಮುಕರು ಲಾ. ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬಂದಿದ್ದಾಗಿ ಸೋಮಶೇಖರ್ಗೆ ಅದೊಂದು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಸಿಕ್ಕಿತ್ತು. ಈ ಅಮರೇಶ್ ಕೂಡ ಸೋಮಶೇಖರ್ ಜೊತೆ ಸೇರಿದ್ದ. ಆಗ್ಲೇ ನೋಡಿ ಈ ಕಾಮುಕರಿಗೆ ಹೆಣ್ಣು ಮಗಳೊಬ್ಬಳ ಪರಿಚಯವಾಗೋದು. ಆ ಪರಿಚಯ ಸ್ನೇಹ ಎಂಬ ಸೇತುವೆ ಕಟ್ಟಿದೆ. ಹೀಗಾಗಿ ಆ ಯುವತಿ ಹಾಗೂ ಸೋಮಶೇಖರ್ ಆಗಾಗ ಮೀಟ್ ಆಗ್ತಿದ್ರು, ಫೋನ್ನಲ್ಲಿ ಮಾತನಾಡ್ತಿದ್ರು. ಸ್ನೇಹಿತ ಅನ್ನೋ ಸಲುಗೆಯಲ್ಲದೆ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಈ ಕಾಮುಕ ಸೋಮಶೇಖರ್ ಮಾತ್ರ ಬೇರೆಯದ್ದೇ ಸಂಚು ರೂಪಿಸಿದ್ದ. ಸ್ನೇಹದ ಹೆಸರಲ್ಲಿ ಯುವತಿಯನ್ನ ಮುಕ್ಕಿ ಹಾಕೋಕೆ ಹೊಂಚು ಹಾಕಿ ಕೂತಿದ್ದ. ಸೋಮಶೇಖರ್ ತನ್ನ ಫ್ರೆಂಡ್ಸನ್ ಕರೆಸ್ಕೊಂಡಿರ್ತಾನೆ. ಅಲ್ಲಿ ಕಳಿಸ್ಕೊಟ್ಬಿಟ್ಟು ಅವ್ರ ಜೊತೆ ನೀನು ಮನೆಗೆ ಬಾ ಅಂತ ಆ ಹುಡುಗಿಗೆ ಹೇಳ್ತಾಳೆ. ಆ ಹುಡುಗಿ ಮನೆಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ಯಾ, ಹೋಟ್ಲ್ಗೆ ಹೋಗೋಣ, ಮನೆಗೆ ಬೇಡ ಅಂತ ಹೇಳಿದಕ್ಕೆ ಇಲ್ಲ ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಹುಡುಗರ ಜೊತೆ ಬಾ ಅಂತ 4 ಜನ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ. ಬೇರೆ ಒಂದು ಕಾರ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಆ ಹುಡುಗರು ಆ ಹುಡುಗಿಯನ್ನ ಕರ್ಕೊಂಡ್ಬಿಟ್ಟು ಸೋಮಶೇಖರನ್ನ ಮನೆಗೆ ಬರ್ತಾರೆ. ಸೋಮಶೇಖರ್ನ ಮಾತು ನಂಬಿ ನಿರ್ಜನ ಪ್ರದೇಶಕ್ಕೆ ಆ ಯುವತಿ ಬರ್ತಾಳೆ. ಆ ಯುವತಿ ಬರ್ತಾಗಿದ್ದಂತೆ ಸೋಮಶೇಖರ್ನ ಸ್ನೇಹಿತರು ಒಬ್ಬೊಬ್ಬರಾಗಿಯೇ ಸೇರ್ತಾರೆ. ಒಟ್ಟು 5 ಈ ಹಳೆಯ ಮನೆಯಲ್ಲಿ ಮೀಟ್ ಮಾಡಿದ್ರು. ಸ್ನೇಹಿತನ ಫ್ರೆಂಡ್ಸ್ ಅಲ್ವಾ ಅಂತ ಆಕೆಯು ಸುಮ್ಮನಿದ್ಲು. ಎಲ್ರೂ ಸೇರಿ ನಿರ್ಜನ ಪ್ರದೇಶದ ಈ ಮನೆಯಲ್ಲಿ ಪಾರ್ಟಿ ಮಾಡಿದ್ದಾರೆ.
ಆದರೆ ಕೆಲ ಹೊತ್ತಿನ ಬಳಿಕ ಆ ಯುವತಿಗೆ ಪ್ರಜ್ಞೆ ತಪ್ಪಿತ್ತು. ಆಕೆಗೆ ಪ್ರಜ್ಞೆ ಬರುವ ಹೊತ್ತಿಗೆ ಗುಂಪಿನಲ್ಲಿದ್ದ ಅಂಬರೀಷ್ ಎಂಬಾತ ಯುವತಿಯ ಮೇಲೆ ಮುಗಿಬಿದ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಉಳಿದ 4 ಕೂಡ ಕೃತ್ಯಕ್ಕೆ ಸಹಕರಿಸಿದ್ದು. ಯುವತಿ ಅಲ್ಲಿಂದ ಬಿಡಿಸಿಕೊಂಡು ತಕ್ಷಣ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ. ತಕ್ಷಣ ಹೊಯ್ಸಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಯುವತಿಯನ್ನ ರಕ್ಷಿಸಿದ್ದಾರೆ. ಈ ವೇಳೆ ಸ್ಥಳದಲ್ಲಿಗಿದ್ದ ಸೋಮಶೇಖರ್, ಅಂಬರೀಷ್ ಸೇರಿದಂತೆ 5ರನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಸ್ಪೆಂಡ್ ಮಾಡ್ತಾರೆ, ಊಟ ಮಾಡ್ತಾರೆ. ನಂತರ ಆಕೆ ಹುಡುಗಿಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರೆ. ಈ ಫ್ರೆಂಡ್ ಇವರೆಲ್ಲ 4 ಜನ ಮತ್ತು ಅವ್ನು ಸೋಮಶೇಖರ್ ಎಲ್ಲರೂ ಕೂಡಿ. ಅವಾಗ ಆಕೆಗೆ ಏನೋ ಸ್ವಲ್ಪ ಮದ್ ಬಂದಿದಂಗೆ ಹಾಕ್ಬಿಟ್ಟು ತಲೆ ತಿರುಗಿ ಆಕೆಗೆ ಏನು ಮೈ ಮೇಲೆ ಅರಿವು ಇರ್ಲಾರ್ದಂಗೆ ಒಂದು ರೀತಿಯ ಅನುಭವ ಆಗುತ್ತೆ. ಅಂತ ಟೈಮಲ್ಲಿ ಅದರಲ್ಲಿ 4 ಜನ ಮತ್ತೆ 5 ಜನದರಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಆಕೆ ನಮ್ಮ ಕಂಪ್ಲೇಂಟ್ ಅಲ್ಲಿ ಹೇಳ್ತಾ ಇದ್ದಾಳೆ. ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್, ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಅವರನ್ನ ನಾವು ತಗೊಂಡ್ಬಿಟ್ಟು ಆಕೆಗೆ ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಆಗಿ ನಾವು ಎಲ್ಲ ಆಕೆನ ಧೈರ್ಯ ಹೇಳಿ ಆಕೆನ ಕಾನ್ಫಿಡೆನ್ಸ್ ತಗೊಂಡು ಏನಾಯ್ತು ಅನ್ನೋದ್ರ ಬಗ್ಗೆ ನೀಟಾಗಿ ನಾವು ಸ್ಟೇಟ್ಮೆಂಟ್ ಮಾಡ್ಕೋತೀವಿ. ಅವಾಗ ತಿಳಿದು ಬರುತ್ತೆ ಅದರಲ್ಲಿ 5 ಜನದಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದು ನಿಜ ಇರುತ್ತದೆ ಅಂತ ಕಂಡು ಬರುತ್ತೆ. ಅವನ ಹೆಸರು ಅಂಬರೀಷ್ ಅಂತ. ಅಂಬರೀಷ್ ಅಲಿಯಾಸ್ ಜೂಲಪ್ಪ ಅಂತ ಹೇಳ್ಬಿಟ್ಟು ಈ ಸದ್ಯ ಗೊತ್ತಾಗಿದೆ. ಇದರಲ್ಲಿ ಅಂಬರೀಷ್, ಸೋಮಶೇಖರ ಮತ್ತೆ ಇತರ 3 ಜನನು ಕೂಡ ಅರೆಸ್ಟ್ ಆಗಿದ್ದಾರೆ. ಆ ಹೊತ್ತಲ್ಲಿ ಪೊಲೀಸರು ಬರದೇಗಿದ್ದಿದ್ರೆ, ಹೊಯ್ಸಳ ಪೊಲೀಸರು ಯುವತಿಯನ್ನ ರಕ್ಷಣೆ ಮಾಡದೇಗಿದ್ದಿದ್ರೆ ಏನಾಗ್ತಿತ್ತು? ಮೊದಲೇ ಕುಡಿದ ಮತ್ತಲ್ಲಿದ್ದವರು ಆಕೆಯ ಮೇಲೆ ಮುಗಿ ಬಿದ್ದಿದ್ರೆ ದೊಡ್ಡ ಹೇಯ ಕೃತ್ಯಕ್ಕೆ ಬೆಂಗಳೂರು ಸಾಕ್ಷಿಯಾಗ್ಬಿಡ್ತಿತ್ತು.